ಕನ್ನಡದ ಕೆಲಸ ಮಾಡಲು ಜಾತಿ ಧರ್ಮದ ಅಗತ್ಯವಿಲ್ಲ. ಕನ್ನಡಾಭಿಮಾನ ಮನಸ್ಸಿನಲ್ಲಿ ಗಟ್ಟಿಯಾಗಿ ನೆಲೆಯೂರಿರಬೇಕು. ತನು ಕನ್ನಡ, ನುಡಿ ಕನ್ನಡ ಎಂಬ ಧ್ಯೇಯದೊಂದಿಗೆ ನಾಡನ್ನ ಕಟ್ಟುವ ಕಾಯಕ ಮಾಡಬೇಕು ಎಂದು ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷ ಚಳುವಳಿ ಡಾ ಚಲಪತಿ ಗೌಡ ಹೇಳಿದ್ದಾರೆ. ಬಾಗೇಪಲ್ಲಿ ಪಟ್ಟಣದ ಹೊರವಲಯದ ರಾಷ್ಟ್ರೀಯ ಹೆದ್ದಾರಿ 44 ಕರ್ನಾಟಕ ಹಾಗೂ ಆಂಧ್ರಪ್ರದೇಶದ ಗಡಿನಾಡಿನಲ್ಲಿ ಬೃಹತ್ ಕನ್ನಡ ಫಲಕ ಹಾಗೂ ಕನ್ನಡ ಧ್ವಜಾರೋಹಣ ಮಾಡಿ ಮಾತನಾಡಿದರು. ಗಡಿಭಾಗದಲ್ಲಿ ಪರಭಾಷೆಯ ವ್ಯಾಮೋಹ ಹೋಗಲಾಡಿಸಿ ಕನ್ನಡ ಉಳಿಸುವ ಕಾರ್ಯಕ್ಕೆ ನಾವೆಲ್ಲರೂ ಹೋರಾಡಬೇಕು. ಸಂಘವು ಕನ್ನಡ ನಾಡು, ನುಡಿ, ಗಡಿ ವಿಚಾರದಲ್ಲಿಯೂ ಜಾಗೃತಿಗೊಳಿಸುವ ಚಟುವಟಿಕೆಗಳನ್ನು ಹಮ್ಮಿಕೊಂಡಿದೆ. ಗಡಿನಾಡು ಕನ್ನಡಿಗರ ಹಬ್ಬದಂತೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರುವುದು ಸಂತಸವಾಗಿದೆ ಎಂದು ಹೇಳಿದ್ದಾರೆ. ಬಾಗೇಪಲ್ಲಿ ಕರ್ನಾಟಕ ಹಾಗೂ ಆಂಧ್ರಪ್ರದೇಶದ ಗಡಿಯಾಗಿದೆ. ಇಂತಹ ಗಡಿನಾಡು ಕನ್ನಡಿಗರ ಹಬ್ಬ ಕಾರ್ಯಕ್ರಮವನ್ನು ಆಯೋಜಿಸಿರುವುದು ಅರ್ಥಪೂರ್ಣವಾಗಿದೆ. ಸಂಘವು ಇಂತಹ ಕಾರ್ಯಕ್ರಮಗಳ ಮೂಲಕ ಕನ್ನಡ ಭಾಷೆ, ಸ್ಥಳೀಯ ಸಂಸ್ಕೃತಿ ಹಾಗೂ ಜನರ ಜೀವನಕ್ಕೆ ಹೆಚ್ಚಿನ ಒತ್ತನ್ನು ನೀಡುತ್ತಾ ಇರುವುದು ಶ್ಲಾಘನೀಯ ವಿಚಾರ. ಜೊತೆಗೆ ಸಮಾಜಮುಖಿ ಕಾರ್ಯಗಳನ್ನು ಮಾಡುತ್ತಿರುವುದು ಹೆಮ್ಮೆಯ ಸಂಗತಿ. ಇಂತಹ ಕಾರ್ಯಗಳು ಇನ್ನಷ್ಟು ಹೆಚ್ಚಾಗಬೇಕು. ಅಲ್ಲದೆ ನಾಡು, ನುಡಿ, ಭಾಷೆಯ ಸಂರಕ್ಷಣೆ ವಿಷಯದಲ್ಲಿಯೂ ಸರ್ಕಾರದ ಜೊತೆಯೂ ಸಂಘವು ಕೈಜೋಡಿಸುತ್ತಾ ಇರುವುದು ಮೆಚ್ಚುಗೆಯ ಸಂಗತಿ ಎಂದರು. ಸಮಾಜ ಸೇವಕ ಎಂಎನ್ ರಾಜಾರೆಡ್ಡಿ ಮಾತನಾಡಿ, ಸರ್ಕಾರಿ ಕನ್ನಡ ಶಾಲೆಗಳ ಉಳಿವಿಗೆ ನಾವೆಲ್ಲ ಶ್ರಮಿಸಬೇಕು. ಸರ್ಕಾರಗಳು ಸಹ ಗಡಿನಾಡಲ್ಲಿರುವ ಸರ್ಕಾರಿ ಕನ್ನಡ ಶಾಲೆಗಳನ್ನು ಮುಚ್ಚದಂತೆ ಸರ್ಕಾರದ ಮೇಲೆ ಒತ್ತಡ ಹೇರುವುದು. ಗಡಿ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಆಂಧ್ರಪ್ರದೇಶದ ಕೃಷ್ಣಾ ನದಿ ನೀರು ಹರಿಸಬೇಕು. ನಮಗೆ ಬೆಂಗಳೂರು, ಕೊಚ್ಚೆ ನೀರು ಬೇಡ ಎಂದು ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ಪುರಸಭೆ ಮಾಜಿ ಅಧ್ಯಕ್ಷ ನರಸಿಂಹನಾಯ್ಡು, ಪುರಸಭೆ ಮಾಜಿ ಉಪಾಧ್ಯಕ್ಷೆ ಶ್ರೀಮತಿ ಸುಜಾತಾ ನರಸಿಂಹನಾಯ್ಡು, ಕರವೇ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಬಾಬಾಜಾನ್, ಜಿಲ್ಲಾ ಉಪಾಧ್ಯಕ್ಷರಾದ ಆರ್ ರವೀಂದ್ರ, ತಾಲೂಕು ಉಪಾಧ್ಯಕ್ಷರಾದ ಮುದ್ದುಕೃಷ್ಣ, ಮಾನವ ಹಕ್ಕುಗಳ ರಾಜ್ಯ ಸಲಹೆಗಾರರಾದ ಮೋಹನ್ ಕುಮಾರ್, ಗುಡಿಬಂಡೆ ತಾಲೂಕು ಮಾನವ ಹಕ್ಕುಗಳ ಮುಖಂಡೆ ಅಂಬಿಕಾ, ಸುದರ್ಶನ್, ಶ್ರೀನಿವಾಸ ಗಾಂಧಿ, ಗಂಗಾರೆಡ್ಡಿ, ಶಿವಕುಮಾರ್, ಚೇಳೂರು ತಾಲೂಕು ಭಾಸ್ಕರ್, ಶಿಡ್ಲಘಟ್ಟ ತಾಲೂಕಿನ ನಾಸಿರ್ ಸಾಬ್, ಬೆಂಗಳೂರು ನಗರ ಅಧ್ಯಕ್ಷರು ಮಂಜುನಾಥ್, ಮಹಿಳಾ ಮುಖಂಡರಾದ ಶೋಭಾ, ಕರ್ವೆ ಮುಖಂಡರಾದ ಕರ್ವೆ ಬಾಬಾಜಾನ್, ಶೇಖ್ ಹಿದಾಯತುಲ್ಲಾ, ಸಲೀಂ, ಗಣೇಶ್, ಇದ್ದರೀಸ್, ಜಿವಿ ವೆಂಕಟಶಿವಪ್ಪ, ಅಜಯ್, ಕರಾಟೆ, ರಿಯಾಜ್ ಅಹಮದ್, ಸುಹೇಲ್ ಮತ್ತಿತರರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ ರವೀಂದ್ರ, ಪ್ರಜಾಪ್ರಭ ಟಿವಿ, ಚಿಕ್ಕಬಳ್ಳಾಪುರ. ನಮಗೆ ಆಹ್ವಾನಿಸಲು ತುಂಬಾ ಸಂತೋಷ ಆಯಿತು. ಯಾಕೆಂದ್ರೆ ಬಾಬಾಜಿ ಅವರು ತುಂಬಾ ಕಾರ್ಯಕ್ರಮಗಳನ್ನು ಮಾಡ್ತಾ ಇರ್ತಾರೆ, ಅದೊಂದು ಖುಷಿ. ಮತ್ತೆ ನಾನು ತುಂಬಾ ಸಿಂಪಲ್ ಆಗಿ ಮಾತಾಡೋಕೆ ಇಷ್ಟಪಡ್ತೀನಿ. ಕನ್ನಡ ರಕ್ಷಣಾ ವೇದಿಕೆ ಗಡಿನಾಡು, ನಮ್ಮ ಪ್ರದೇಶದಲ್ಲಿ ಕನ್ನಡದ ಕೊರತೆ ಮುಂದಿನ ದಿನಗಳಲ್ಲಿ ಭಾಗ್ಯನಗರ ಆಗಿ ಎಲ್ಲ ಒಳ್ಳೆಯದಾಗುತ್ತೆ. ಅದೇ ರೀತಿ ನಮ್ಮ ದೇಶದಲ್ಲಿ ಕರ್ನಾಟಕವನ್ನೇ ತುಂಬಾ ಜನ ಇಷ್ಟಪಡ್ತಾರೆ. ಯಾಕೆಂದ್ರೆ ನಮ್ಮ ಜಲ, ನಾಡು, ನುಡಿ ಇಷ್ಟಪಡ್ತಾರೆ. ನಾವೆಲ್ಲರೂ ನಮ್ಮ ಭಾರತ ದೇಶದಲ್ಲಿರೋ ಎಲ್ಲ ರಾಜ್ಯದಲ್ಲೂ ಸ್ವಾಗತಿಸ್ತೀವಿ. ಬಟ್ ಒಂದೇ ಒಂದು ಏನಂದ್ರೆ ಕನ್ನಡ ಕಲೀರಿ, ಅದೊಂದು ಇಷ್ಟಪಡ್ತೀವಿ. ನಮ್ಮ ಭಾರತ ದೇಶದಲ್ಲಿ ಕನ್ನಡ, ಕರ್ನಾಟಕನ ಎತ್ತಿ ಹಿಡಿಬೇಕು ಅಂತ ಒಂದು ಸಂತೋಷ. ಅಂದ್ರೆ ಅವತ್ತು ನಾವು ಮಾಡಿದಂತ ಹೋರಾಟಗಳ ಪ್ರತಿಫಲವೇ ಇವತ್ತು ನಮ್ಮ ಕೆರೆಗಳು ತುಂಬುತ್ತಾ ಇದೆ. ಕನಿಷ್ಠ ಪಕ್ಷ ಇರುವಂತ ಜೀವಿಗಳಿಗೆ ಹಲವಾರು ಮರಗಿಡಗಳು ಚೆನ್ನಾಗಾಗೋದ್ರಿಂದ ಇವತ್ತು ಕೆಲವು ಪ್ರಾಣಿ ಪಕ್ಷಿಗಳು ಉಳಿತಾ ಇದೆ, ಕೆಲವು ಪ್ರಾಣಿ ಪಕ್ಷಿಗಳು ಸಾಯ್ತಾ ಇದೆ. ಅದಕ್ಕೆ ನಾವು ಕಾರಣಕರ್ತರಾಗೋದಿಲ್ಲ. ಈಗಿನ ರಾಜಕಾರಣಿಗೆ ಎಚ್ಚೆತ್ತುಕೊಂಡು ಏನು ಸದನದಲ್ಲಿ ಇವತ್ತು ನಮ್ಮ ಬಯಲು ಸೀಮೆಯ ಭಾಗದ ಜನರ ಪರವಾಗಿ ಧ್ವನಿ ಎತ್ತಬೇಕು. ಆ ಧ್ವನಿ ಎತ್ತಿದಾಗ ನಾವ್ ಎಷ್ಟೇ ಹೋರಾಟಗಳನ್ನು ಮಾಡಿದ್ರು, ನಾವೇನೇ ಮಾಡಿದ್ರು ಅದು ಸದನದಲ್ಲಿ ಸಂಪುಟ ಸಭೆಯಲ್ಲಿ ತೀರ್ಮಾನ ತಗೊಂಡಾಗ ಮಾತ್ರ ನಮ್ಮ ಬೇಡಿಕೆಗಳು ಈಡೇರಿಸಿದಂಗಾಗುತ್ತೆ. ಅದಕ್ಕೆ ಪ್ರತಿಯೊಬ್ಬ ಕನ್ನಡಿಗ ಸಹ ಧ್ವನಿ ಎತ್ತಬೇಕು. ಅದಾದ್ಮೇಲೆ ಹೇಳುದು ನನ್ನ ಸೈಡ್ ನಿಮ್ಮ ಪುಟ್ರಂಗನವರು ಹೇಳುದು, ನಾವು ಜಾತಿ ಅಂತ ಹೋಗೋರಲ್ಲ. ಕನ್ನಡವೇ ಜಾತಿ, ಕನ್ನಡವೇ ಧರ್ಮ, ಕನ್ನಡವೇ ದೇವರು. ನಾವು ಮೂರು ಮಾಡ್ಬೋದು. ಏನ್ ಮಾಡ್ಬೋದು? ಬಡವರು, ಮಧ್ಯಮ ಬಡವರು, ಶ್ರೀಮಂತರು ಅಂತ ಅವ್ರು ಯಾವುದೇ ಜಾತಿಯವರಾಗಿದ್ದೀವಿ, ಆಗ ಸಮಾನತೆಗೆ ನಾವು ಒತ್ತು ಕೊಟ್ಟಂಗಾಗುತ್ತೆ. ನೀವು ನಾವೇ ಜಾತಿಗಳನ್ನ ನಿಲ್ಲಿಸಾಗ ಕನ್ನಡವೇ ಜಾತಿ, ಕನ್ನಡವೇ ಧರ್ಮ, ಕನ್ನಡವೇ ದೇವರು ಅನ್ನೋದು ಬರ್ತದೆ. ಯಾವುದೇ ಜಾತಿಯಲ್ಲಿ ಕಡು ಬಡವ, ಅದು ಯಾವುದೇ ಜಾತಿಯಾಗಿ ಆ ಬಡ ರೇಖೆಯನ್ನ ಗುರುತಿಸಿ ಅವರಿಗೆ ಅನುದಾನ ಕೊಡೋದು, ಅವರಿಗೆ ಸಹಾಯ ಮಾಡುವಂತ ಕೆಲಸ ಈ ರಾಜ್ಯದಲ್ಲಿ, ಈ ದೇಶದಲ್ಲಿ ಆದಾಗ ಮಾತ್ರ ರಾಜ್ಯ, ದೇಶ ಉದ್ಧಾರ ಆಗುತ್ತೆ. ಅದು ಬಿಟ್ಟು ಜಾತಿಗಳಂದ್ರೆ ಈಗ ನಾನೊಬ್ಬ ಗೌಡ ಜಾತಿ, ನನ್ನ ಜಾತಿ ಊಟ ಇಲ್ಲದೆ ಹೋದರೆ ಇಡೀ ದೇಶಕ್ಕೆ ಕೊಡುವಂತ ಅನ್ನ ಕೊಡುವಂತ ಅಗ್ರ ಶ್ರೀಮಂತರಿದ್ದಾರೆ. ಅದೇ SC ಯಲ್ಲಿ ಇಡೀ ದೇಶಕ್ಕೆ ಅನ್ನ ಹಾಕುವಷ್ಟು ದೊಡ್ಡ ಮನುಷ್ಯರಿದ್ದಾರೆ, ಒಂದೊತ್ತು ಊಟ ಇಲ್ಲದೆ. ಯಾವ್ದು ಸಮಾನ ತಗೊಳ್ತೀರಿ?
ಪುಟ್ಟರಂಗ ಶೆಟ್ಟಿ ಅವರೇ ABC ಅಂತ ಮಾಡಿದಾಗ ಎಲ್ಲಾ ಜನಾಂಗಕ್ಕೂ ಗಿಡ ಇಲ್ಲಿಂದಾನೆ ಸ್ಟಾರ್ಟ್ ಆಗ್ಬೇಕು ಅಂತ. ಯಾಕಂದ್ರೆ ನಮ್ಮ ಭಾಗ ಗಡಿ ನಾಡು ಗಂಧದ ಗುಡಿ, ಭಾಗ್ಯನಗರ ಗಡಿನಾಡು ಗಂಧದ ಗುಡಿ ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ನಿಮ್ಮ ಜೊತೆಯಲ್ಲಿ ನೀವು ಸಹಕರಿಸಿದ ಜೊತೆಯಲ್ಲಿ ಎಲ್ಲ ಸೇರಿಸ್ಕೊಂಡು ಈ ಭಾಗದಲ್ಲಿ ಆದಷ್ಟು ಗಂಧದ ಗಿಡಗಳನ್ನು ಬೆಳೆಸೋಣ. ಯಾರೋ ಹೇಳಿದ್ರು, ನಾನು ಹಾಕಿದ್ದೀನಿ ಇವಾಗ ಸುಮಾರು ಕಡೆ. ಈ ಗಂಧದ ಗಿಡಗಳನ್ನು ಹೊಡ್ಕೊಂಡು ಹೋಗ್ಬಿಡ್ತಾರೆ ಸರ್, ಕಳ್ತನ ಆಗ್ತದೆ ಸರ್, ಸರ್ಕಾರ ಹಾಕ್ಬೋದ ಕೇಳ್ತಾರೆ ಸರ್. ಸರ್ಕಾರ ಅಬ್ಜೆಕ್ಷನ್ ಇಲ್ಲ. ಏನು ಅಬ್ಜೆಕ್ಷನ್ ಇಲ್ಲ, ಗಿಡ ಬೆಳೆಸೋದಕ್ಕೆ ಅಬ್ಜೆಕ್ಷನ್ ಏನಿದೆ? ಹುಡ್ಕೊಂಡು ಹೋಗ್ತಾರೆ ಅಂದ್ರೆ ಆದ್ಮೇಲೆ ಹುಡ್ಕೊಂಡು ಹೋದ್ರು ಯಾರು ಹುಡ್ಕೊಂಡು ಹೋದ್ರು? ನಮ್ಮವ್ರೆ, ನಮ್ಮ ಅಣ್ಣ ನಮ್ಮಿರು ಅಲ್ವಾ? ಹೊಡ್ಕೊಂಡು ಹೋದ್ರೆ ಅವ್ರಿಗೆ ಒಂದು ಸಿಗ್ತದೆ, ಒಂದು ಗಿಡ ಸಿಗ್ತದೆ, 1 ಲಕ್ಷ ಸಿಗ್ಬೋದು, 2 ಲಕ್ಷ, ಅದು ಇದ್ರ ಮೇಲೆ ಡಿಪೆಂಡ್ ಆಗ್ತದೆ. ನಾನು ಹೇಳಿದೆ, ನಮ್ಮ ಸಂಪತ್ತು ರಾಷ್ಟ್ರೀಯ ಸಂಪತ್ತು, ನಾವು ಬೆಳೆಸಿದ್ದು ನಮ್ಮಲ್ಲೇ ಇರ್ತದೆ. ನಮ್ಮ ಹೊಡ್ಕೊಂಡು ಏನ್ ಮಾಡೋಕ್ಕಾಗಲ್ಲ, ಆದಷ್ಟು ಪ್ರೊಟೆಕ್ಷನ್ ಮಾಡೋಣ. ಆಗದೆ ಇದ್ರಾಗ ರಾಷ್ಟ್ರೀಯ ಸಂಪತ್ತು, ದೇಶಕ್ಕೆ ಸಂಪತ್ತು ಅದು ಬೆಳೆಸ್ತಾರೆ. ಇವಾಗ ರೀಸೆಂಟ್ ಆಗಿ ನಾವು ನೋಡಿದೆ, ಈ ನಡೆ ಇದರಲ್ಲೇ ಕ್ಯಾಬಿನೆಟ್ ನಲ್ಲೇ ನಮ್ಮ ಕೇಂದ್ರ ಸರ್ಕಾರ ಮೊನ್ನೆ ತೀರ್ಮಾನ ತಗೊಂಡು ಇದನ್ನ ಬೆಳೆಸಕ್ಕೆ, ಗಂಧದ ಗಿಡಗಳನ್ನ ಬೆಳೆಸಕ್ಕೆ ಎಲ್ಲಾ ಕಡೆ ಪ್ರೋತ್ಸಾಹ ಮಾಡೋಣ ಅಂತ ಸರ್ಕಾರನೇ ಅಷ್ಟು ಬಾಬಾಜನ್ನು ಒಳ್ಳೆ ಒಂದು ರೂಪಿಸಿದ್ದಾರೆ. ಯಾಕಂದ್ರೆ ನಮ್ಮ ಗಡಿನಾಡಿನ ಭಾಗ ಈ ಪಕ್ಕದಲ್ಲಿ 500 ಮೀಟರ್ ಆಂಧ್ರ ಪ್ರದೇಶ ಇರೋದ್ರಿಂದ ಇಲ್ಲಿ ಮಾಡಿ ಇಲ್ಲಿ ನಮ್ಮ ಬಾವುಟ ಹಾರಿಸ್ಬೇಕಂತ ಅಂದ್ಬಿಟ್ಟು ಒಳ್ಳೆ ಕಾನ್ಸೆಪ್ಟ್ ಅಲ್ಲಿ ಮಾಡಿದ್ದಾರೆ. ತುಂಬಾ ಸಂತೋಷ. ಇದೇ ಕಾರ್ಯಕ್ರಮ ಈಗ ಜನ ಕಮ್ಮಿ ಅಂತ ಅನ್ನೋದೇನು ತಪ್ಪಲ್ಲ. ಇದು ಬಾರ್ಡ್ ಏರಿಯಾ ಆಗಿರೋದ್ರಿಂದ ಸ್ವಲ್ಪ ಜನ ಕಮ್ಮಿ ಬಂದಿದ್ದಾರೆ. ನೆಕ್ಸ್ಟ್ ಸಂಘಟನೆ ತುಂಬಾ ಚೆನ್ನಾಗಿ ಮಾಡಿ, ಸಂಘಟನೆಗೆ ನಮ್ಮ ಕಡೆಯಿಂದ ಏನೇನು ಬೇಕಂದ್ರೆ ಸಂಘಟನೆಗೆ ನಾವು ಸಹಾಯನ ಮಾಡ್ತೇವೆ. ನಾವು ನಮ್ಮ ಸಂಘಟನೆ ಸ್ವಲ್ಪ ಜಾಸ್ತಿ ಹೆಚ್ಚಾಗಿ ಮಾಡಿಕೊಂಡು ಪ್ರತಿ ಹಳ್ಳಿಯಲ್ಲಿ ಒಂದು 10 ಜನ, ಯಾಕಂದ್ರೆ ಈಗಿರ್ತಕ್ಕಂಥ ಸಂದರ್ಭದಲ್ಲಿ ಪಕ್ಕ ರಾಜ್ಯಗಳಲ್ಲೆಲ್ಲ ನಮ್ಮ ಮೇಲೆ ಬೀಳು ಇದಿದೆ. ಅದರಿಂದ ನಮ್ಮ ಸಂಘಟನೆ ಚೆನ್ನಾಗಿ ಬೆಳೆಸಿ, ನಮ್ಮ ಭಾಷೆ ಕನ್ನಡ, ನಾವು ಕನ್ನಡ ಮಾತಾಡ್ಬೇಕು, ತೆಲುಗುನು ಮಾತಾಡಿ. ತೆಲುಗು ನಾವೇನಂದ್ರೆ ನಮ್ಮ ರಾಜ್ಯದಲ್ಲಿ ನಾವು ತೆಲುಗು ಮಾತಾಡ್ಬೇಕು, ಕನ್ನಡನೇ ಮಾತಾಡ್ಬೇಕು, ಕನ್ನಡಕ್ಕೆ ಒಳ್ಳೆ ಪ್ರಿಫರೆನ್ಸ್ ಕೊಡಬೇಕು, ಕನ್ನಡ ಮಾತಾಡ್ಬೇಕು. ಬಿಸ್ನೆಸ್ ಈಗ ತೆಲುಗುನು ಬರ್ಬೇಕು. ಈಗ ನಾವು ಆಂಧ್ರಾಗ ಹೋಗ್ತೀವಿ, ಎಲ್ಲ ಬಿಸ್ನೆಸ್ ಮಾಡೋಕ್ಕೆ ತೆಲುಗು ಬರಬೇಕು, ಹಿಂದಿ ನಾವು ಡೆಲ್ಲಿಗೆ ಹೋಗ್ತಾ ಇರ್ತೀವಿ, ಹಿಂದಿ ಮಾತಾಡ್ಬೇಕು, ಎಲ್ಲ ಭಾಷೆನೇ ಇರಬೇಕು. ನಮ್ಮ ರಾಜ್ಯದಲ್ಲಿ ನಾವು ಕನ್ನಡ ಮಾತಾಡ್ಬೇಕು ಅಂತ ನಾವು ಈಗ ನಮ್ಮ ನಾಯ್ಡುನವರು ಒಂದು ಮಾತು ಹೇಳಿದ್ರು, 10,000 ಗಿಡ ಬೆಳೆಸಬೇಕು ಅಂತ ಚೈತನ್ಯ ನಾಯ್ಡು ಫೌಂಡೇಶನ್. ಅದಕ್ಕೆ ನಾವು ಸ್ವಲ್ಪ ಸಹಾಯ ಮಾಡಿ, ಸಪೋರ್ಟ್ ಮಾಡಿ 10,000 ಗಿಡ ಬೆಳೆಸ್ಬೇಕು. ಯಾಕಂದ್ರೆ ಮಳೆ ಚೆನ್ನಾಗಿ ಬರ್ಬೇಕಂದ್ರೆ ಗಿಡಗಳಿರ್ಬೇಕು. ಅದರಿಂದ ಯಾರೋ ಒಂದು ಮರ 2 ಮರ ಕತ್ಕೊಂಡು ಹೋಗ್ತಾರೆ, ಅದೆಲ್ಲ ನಾವು ತಲೆ ಕೆಡಿಸ್ಕೋಬಾರ್ದು. ನಾವು ಈಗ 10 ಗಿಡ ಹಾಕಿದಾಗ 1-2-3 ಗಿಡ ಇದಾಗುತ್ತೆ, ಅದೆಲ್ಲ ನಾವು ನೋಡಬಾರ್ದು. ಈಗ ನಮ್ಮ ರಾಜ್ಯವನ್ನೇ ಲೂಟಿ ಮಾಡಿದ್ರು ಬ್ರಿಟಿಷರು, ಬಟ್ ಬೇರೆ ದೇಶದವರು ನಮ್ಮ ಇದು ಕರ್ನಾಟಕದವ್ರು ಒಂದು ಮರ ತಗೊಂಡೋದ್ರೆ ನಾವು ಅದೆಲ್ಲ ತಲೆ ಕೆಡಿಸ್ಕೋಬಾರ್ದು. ಏನೋ ಅವರು ಬಟ್ಟೆ ಪಾಡಿ ತಗೊಂಡು ಹೋಗಿರ್ತಾರೆ. ಅದರಿಂದ ನಾವು ಈ 10,000 ಗಿಡ ಇದು ಮಾಡೋದಕ್ಕೆ ನಾವೆಲ್ಲ ನಾಯ್ಡುನ ಅವರಿಗೆ ಕೈ ಜೋಡಿಸಿ ಅದನ್ನು ನಾವು ಇದು ಮಾಡಿಸ್ಬೇಕಂತ ಹೇಳ್ತಾ ನಾನು 4 ಮಾತಲ್ಲೇ ಮುಗಿಸ್ತೀನಿ. ಊಟದ ಸಮಯ ಅಭಾವ ಇರೋದ್ರಿಂದ ಊಟ